ಬೆಂಗಳೂರಿಗೊಂದು ನ್ಯಾಯ, ಬೆಂಗಳೂರಿಗೊಂದು ನ್ಯಾಯ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲ ಸಾರ್ವಜನಿಕರ ಹಂಗೆ ಔಟ್ ಮಾಡಬೇಕು. ದಯಮಾಡಿ ಹೆಂಗೆ ಕೈ ಎಲ್ಲ ರೌಂಡ್ ಪದವಿ ಪತ್ರವನ್ನು ಕಾರಣ ದಯಮಾಡಿ ಎಲ್ಲರೂ ಕೈ ಜೋಡಿಸಿ. ಸಾರ್ವಜನಿಕರ ದಯಮಾಡಿ ಎಷ್ಟು ಸಂಖ್ಯೆಯಲ್ಲಿ ಬನ್ನಿ. ಈ ಒಂದು ಜನತೆಗೆ ಬಹಳ ಅನಾನುಕೂಲವಾಗಿದೆ. ದಯಮಾಡಿ ಎಲ್ಲರೂ ಬನ್ನಿ ಸ್ನೇಹಿತರೆ, ಜೊತೆಗೂಡಿ. ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೆಂಗಳೂರಿಗೊಂದು ನ್ಯಾಯ, ಬೆಂಗಳೂರಿಗೊಂದು ನ್ಯಾಯ, ಬೆಂಗಳೂರಿಗೊಂದು ನ್ಯಾಯ, ಬೆಂಗಳೂರಿಗೊಂದು ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ, ಹಾಸನಕ್ಕೆ ಅನ್ಯಾಯ, ಹಾಸನಕ್ಕೆ ಅನ್ಯಾಯ. ಬಹುತೇಕ ಹಾಸನದ ನಗರದಲ್ಲಿರ್ತಕ್ಕಂಥವರಿಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಕಟ್ಟಡ ಕಟ್ಟೋದಕ್ಕೆ ಇರ್ತಕ್ಕಂಥ ನಿಯಮನ ಸೆಪ್ಟೆಂಬರ್ ತಿಂಗಳಲ್ಲಿ ಸರ್ಕಾರದವರು ಬದಲಾವಣೆ ಮಾಡಿದ್ದಾರೆ. ಈ ಬದಲಾವಣೆಗೆ ಅನುಗುಣವಾಗಿ ಮನೆ ಕಟ್ಟೋದಕ್ಕೆ, ಸಣ್ಣ ಪುಟ್ಟ ಸೈಟ್ ಇರುವಂಥವರಿಗೆ ಮನೆ ಕಟ್ಟೋದಕ್ಕೆ ಭಾಳ ಅನಾನುಕೂಲ ಆಗಿದೆ. ಸೊ ಇದನ್ನು ನಾವೇನು ಅಂದ್ಕೊಂಡು ರಾಜ್ಯವ್ಯಾಪ್ತಿ ಈ ನಿಯಮ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಇದ್ರ ಬಗ್ಗೆ ಗಮನ ಹರಿಸ್ತಾರೆ. ಅಂದರೆ ಕೆಲವು ನಾಯಕರುಗಳ ಒತ್ತಡಕ್ಕೆ ಮಾಡೋದು ಬೆಂಗಳೂರಿನ BBMPಲಿ ಏನೀಗ GBA ಆಗಿದೆ, GDA ವ್ಯಾಪ್ತಿಗೆ ಒಂದು ಸುತ್ತೋಲೆ ಹೊರಡಿಸ್ತಾರೆ. ಏನು ಈ ನಿಯಮ ಇದೆ ಅಲ್ಲಿಗೆ ಮಾತ್ರ ತುಂಬ ಸಡ್ಲೀಕರಣ ಮಾಡಿ ನಿಯಮನ ಹೊರಡಿಸ್ತಾರೆ. ಆಗ ನಾವೆಲ್ಲ ಏನು ಅಂದ್ಕೊಂಡು ಇಲ್ಲಿಗೂ ಎಲ್ಲದೂ ಕ್ರಮೇಣ ಎಲ್ಲ ನಾಯಕರುಗಳು ಇದ್ರ ಬಗ್ಗೆ ಒತ್ತಡ ತಂದು ಇಡೀ ರಾಜ್ಯ ವ್ಯಾಪ್ತಿ ಎಲ್ಲ ಕಾರ್ಪೊರೇಷನ್ನು, ಎಲ್ಲ ನಗರಸಭೆ ಎಲ್ಲ ಕಡೆನೂ ಬದಲಾವಣೆ ಮಾಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಕಳೆದ 7 ತಿಂಗಳಿಂದ ಎಲ್ಲ ಇಂಜಿನಿಯರ್ಗಳು, ಮನೆ ಕಟ್ಟುವಂಥವ್ರು ಎಲ್ಲ ತಾಳ್ಮೆಯಿಂದ ಕಾಯ್ತಾ ಇದ್ರು. ಸೆಪ್ಟೆಂಬರ್ ತಿಂಗಳಿಂದ ಇದುವರೆಗೂ ಬೆಂಗಳೂರು GBA ಬದಲಾವಣೆ ಆಯಿತು ಬಿಟ್ಟರೆ ಇಲ್ಲಿ ಆಗಿಲ್ಲ. ನಿಮಗೆ ಸರಳವಾಗಿ ಹೇಳ್ತೀನಿ ನಾನು, ಒಂದು 30-50 ಸೈಟು ಬೆಂಗಳೂರಲ್ಲಿ ಏನು ಮನೆ ಕಟ್ತಾರೆ 1500 ಅಡಿಲಿ, ಅವರಿಗೆ 1300 ಅಡಿ ಮನೆ ಕಟ್ಟುವವರೆಗೂ ಅವಕಾಶ ಇದೆ. ನಿಮಗೆ ಅದನ್ನು ಅಡಿಯಾಗಿ ನಮ್ಮ ಸುನಿಲ್ ಅವ್ರ ಕೈಲಿ ಮತ್ತೊಂದು ಸರಿ ಹೇಳಕ್ಕೆ ಹೇಳ್ತೀನಿ. ಅದೇ ನೀವು ಹಾಸನದಲ್ಲಿ ಮನೆ ಕಟ್ತೀನಿ ಅಂದರೆ 9 ಚದರಕ್ಕಿಂತ ಹೆಚ್ಚಿಗೆ ನಾವು ಮನೆ ಕಟ್ಟೋಕ್ಕಾಗಲ್ಲ. ನಾನು ಆಗಲೇ ಮಾತಾಡ್ತಾ ಹೇಳಿದೆ, ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೇ ನೀವೇ ಸೈಟ್ ಹಂಚಿದ್ದೀರಲ್ರಪ್ಪ, 20-30 ಸೈಟ್ ನೀವೇ ಹಂಚಿದಿರಿ. ಆ್ಯಕ್ಷನ್ ಸೈಟು ಮಾಡ್ತಲೇ ಇದ್ದೀರಿ, ಹಿಂದೆ ಕೂಡ ಹಂಚಿದಿರಿ. ಈ 20-30 ಸೈಟಲ್ಲಿ ನೀವು ಆ ಕಡೆ 3 ಕಾಲಡಿ, ಈ ಕಡೆ 3 ಕಾಲಡಿ, ಮುಂದೆ ಹಿಂದೆ ಎಲ್ಲ ಮಾಡಿಬಿಟ್ಟು ನೀವು 3 ಚದರ ಮನೆ ಕಟ್ಟಿ ಅಂತ ಹೇಳ್ತೀರಿ. ನೀವೇ ಹಂಚಿರೋ ಪ್ರಾಧಿಕಾರದಲ್ಲಿ ನೀವೇ ಇಂಜಿನಿಯರ್ಗಳು ಕೂತ್ಕೊಂಡು ಒಂದು ಎಸ್ಟಿಮೇಟ್ ಮಾಡಿ, ಒಂದು ಡ್ರಾಯಿಂಗ್ ಮಾಡಿ, ನೀವು ಕೊಡೋ ಹೈಟ್ ಆಫ್ ದಿ ಬಿಲ್ಡಿಂಗಿಗೆ, ಆ ಅಳತೆಯ ಸೈಟಿಗೆ ಎಷ್ಟು ಹೈಟಾಗಿ ಕಟ್ಟಕ್ಕೆ ನೀವು ಅವಕಾಶ ಕೊಡ್ತೀರಾ. ಅದರೊಳಗೆ ನೀವು ರೂಮ್ ಎಲ್ಲಿ ಮಾಡ್ತೀರಿ, ಹಾಲ್ ಎಲ್ಲಿ ಮಾಡ್ತೀರಿ, ಕಿಚನ್ ಎಲ್ಲಿ ಮಾಡ್ತೀರಿ, ಲಿವಿಂಗ್ ಎಲ್ಲಿ ಏರಿಯಾ ಎಲ್ಲಿ ಮಾಡ್ತೀರಿ, ದಯವಿಟ್ಟು ನೀವು ಮಾಡಿ ತೋರಿಸಿ. ಈಗ ನಾವು ಮಾಡ್ಕೊಂಡ್ರೆ ಲೇಔಟ್ ಬೇಡ್ರಪ್ಪ, ಯಾರೋ ಮಾಡಿರೋದು ಬೇಡ. ನೀವು ಪ್ರಾಧಿಕಾರದಿಂದ ಮಾಡಿರೋಂಥ ಲೇಔಟಲ್ಲಿ ಹೆಂಗೆ ಕಟ್ಟೋಣ? ಯಾಕೆ ಬಡಬಗ್ರ ಮೇಲೆ ನೀವು ಪ್ರಹಾರ ಮಾಡ್ತಾ ಇದ್ದೀರಿ? ಇವತ್ತು ನೋಡಿ, ನೋವಾಗಿರ್ತಕ್ಕಂಥ ನಿರುದ್ಯೋಗಿ ಇಂಜಿನಿಯರ್ಗಳು ಬೀದಿಗೆ ಬಂದಿದ್ದಾರೆ. ಮನೆ ಕಟ್ಟುವಂಥ ಆಸೆ ಆಕಾಂಕ್ಷೆ ಇಟ್ಕೊಂಡು ಅನೇಕ ಜನ ಲೈಸೆನ್ಸಿಗೆ ಅಪ್ಲೈ ಮಾಡಿರೋರು ಇವತ್ತು ಬೀದಿ ಮೇಲೆ ಬಂದಿದ್ದಾರೆ. ಗುತ್ತಿಗೆದಾರರು, ಕೆಲಸ ಕೂಲಿ ಕಾರ್ಮಿಕರು, ಅನೇಕರು ಇವತ್ತು ಬಂದು ಕಟ್ಟಡ ಕಾರ್ಮಿಕರು ಬಂದಿದ್ದಾರೆ. ಯಾಕೆ ಅವ್ರಿಗೆ ನೋವಲ್ವಾ? 7 ತಿಂಗಳಿಂದ ಹಾಸನದ ಕಾರ್ಪೊರೇಷನಲ್ಲಿ ಒಂದೇ ಒಂದು ಲೈಸೆನ್ಸ್ ಅಪ್ರೂವಲ್ ಆಗಿಲ್ಲ. ಹೆಂಗೆ ಕಟ್ತೀರಿ ನೀವು ಮನೆನ? ಯಾರು ಅಪ್ರೂವಲ್ ತಗೊಂಡು, ಅದು ಏನು ಹೇಳ್ತಾರೆ, ಯಾವ ಇಂಜಿನಿಯರು ನೀವು ಲೈಸೆನ್ಸಿಗೆ ಅಪ್ಲೋಡ್ ಮಾಡ್ತಾನೆ ಅದೇ ಇಂಜಿನಿಯರು ಸ್ಟೇಜ್ ಬೈ ಸ್ಟೇಜ್ ಅಪ್ಲೋಡ್ ಮಾಡಬೇಕು. ಫೌಂಡೇಶನಿಂದ, RCCಯಿಂದ ಎಲ್ಲರ ವೈಲೇಷನ್ ಆದರೆ ಆ ಅಪ್ಲೋಡ್ ಮಾಡೋ ಇಂಜಿನಿಯರ್ 2 ಲಕ್ಷ ರೂಪಾಯಿ ದಂಡ ಕಟ್ಟಬೇಕಂತ.
ಅದೇನಾರ ಎರಡನೇ ಸರಿ ಅಪ್ಲೋಡ್ ಮಾಡಿದ್ರೆ ಅವ್ನ ಲೈಸೆನ್ಸ್ನ ಅವ್ನ ಡಿಗ್ರಿ ಸರ್ಟಿಫಿಕೇಟ್ನ ರದ್ದುಪಡಿಸ್ತೀವಿ ಅಂತೇಳಿ ಭಯ ಹುಟ್ಟಿಸ್ತೀರಾ? ಯಾವ ಇಂಜಿನಿಯರ್ ತಾನೇ ಇವತ್ತು ಲೈಸೆನ್ಸ್ ಅಪ್ಲೋಡ್ ಮಾಡ್ತಾರೆ? ನೀವು 1 ಲಕ್ಷ ಅಲ್ಲ 2 ಲಕ್ಷ ಕೊಟ್ಟರೆ ಯಾವ ಇಂಜಿನಿಯರ್ ಇವತ್ತು ನಿಮಗೆ ಅಪ್ಲೋಡ್ ಮಾಡೋಕ್ಕೆ, ಲೈಸೆನ್ಸಿಗೆ ಅಪ್ಲೋಡ್ ಮಾಡೋಕ್ಕೆ ಯಾವ ಇಂಜಿನಿಯರ್ ಮುಂದೆ ಬರ್ತಾ ಇಲ್ಲ? ಮನೆ ಕಟ್ಟಕ್ಕೂ ಯಾರು ಬರ್ತಾ ಇಲ್ಲ. ಏನು ಮಾಡಬೇಕು ಅಂತಿದ್ದೀರಿ ನೀವು ಹಾಸನ ನಗರದ ಜನನ? ಏನು ಮಾಡಬೇಕು ಅಂತಿದ್ದೀರಿ? ಹಾಸನ ನಗರದ ಆರ್ಥಿಕ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿದೆ. ಸುಮಾರು 75 ಲೈಸೆನ್ಸಿಂದ 100 ಲೈಸೆನ್ಸು ಪ್ರತಿ ತಿಂಗಳು ಹಾಸನ ನಗರಸಭೆಯಲ್ಲಿ ಅಪ್ರೂವಲ್ ಆಗ್ತಾ ಇದ್ದಂಥದ್ದು. ಇವತ್ತು ಒಂದೇ ಒಂದು ಆಗ್ತಾ ಇಲ್ಲ. ಸುಮಾರು 500ರಿಂದ 600 ಕೋಟಿ ರೂಪಾಯಿ ಹಾಸನದಲ್ಲಿ ಆಗೋಂಥ ವ್ಯವಹಾರಗಳು ನಿಂತೋಗಿದೆ. ಇದು ಬರೀ ಕಾಂಟ್ರಾಕ್ಟ್ರಿಗೆ ಸಂಬಂಧಪಟ್ಟಿದ್ದ, ಮನೆ ಕಟ್ಟೋರಿಗೆ ಸಂಬಂಧಪಟ್ಟಿದ್ದ? ಕೂಲಿ ಕಾರ್ಮಿಕರು, ಕ್ರಷರ್ಗಳು ಹೋಗಿ ನೋಡಿ ಬನ್ನಿ, ಅನೇಕ ಕ್ರಷರ್ಗಳು ಬಾಗಿಲು ಮುಚ್ಚಿದ್ದಾರೆ. ನಗರದಲ್ಲಿರೋ ಅನೇಕ ಸಿಮೆಂಟ್ ಅಂಗಡಿ, ಕಬ್ಬಣದ ಅಂಗಡಿ ಬಾಗಿಲು ಹಾಕಿದ್ದಾರೆ. ಇಲ್ಲಿ ಬಂದ್ರೆ ದುಡಿಮೆ, ಬ್ಯಾಂಕಲ್ಲಿ ಸಾಲ ತಗೊಳ್ತಾರೆ, 25% ದುಡ್ಡು ಇಟ್ಕೊಂಡು 75% ಸಾಲ ತಗೊಂಡು ಮನೆ ಕಟ್ತೀವಿ. ಆ ಬ್ಯಾಂಕಿಂದ ತಗೊಂಡಂಥ ದುಡ್ಡು ಎಲ್ಲಿಗೆ ಹೋಗುತ್ತೆ? ಎಲ್ಲ ಕಡೆಗೂ ಹಂಚು ಹೋಗುತ್ತೆ. ಒಂದು ಹೋಟ್ಲ್ ಇರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ಆ ಕೂಲಿ ಕಾರ್ಮಿಕನಿಗೆ ಸಿಕ್ಕಂಥ ದುಡ್ಡು ತಗೊಂಡೋಗಿ ಎಲ್ಲ ಮನೇಲಿ ಇಟ್ಕೊಳ್ಳಲ್ಲ, ಎಲ್ಲ ಇಡೀ ನಗರ ಹಂಚೋಗುತ್ತೆ. ಹಾಸನ ನಗರಕ್ಕೆ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಆಯ್ತಾ ಇಲ್ಲ, ಯಾವ ಡೆವಲಪ್ಮೆಂಟ್ ಇಲ್ಲ, ಎಲ್ಲ ಕ್ಷೇತ್ರದ ಮೇಲೂ ಹೊಡ್ತಾ ಬೀಳುತ್ತೆ. ಇವತ್ತೇನೋ ಅನ್ಕೊಂಡಿರ್ಬೋದು ಬರೀ ಇಷ್ಟೇ ಜನ ಬಂದಿರೋದು ಅಂತ. ಮುಂದೊಂದು ದಿನ ನಾನು ಹೇಳ್ತೀನಿ, ನಾವೆಲ್ಲ ಇಂಜಿನಿಯರ್ಗಳು, ನಾವು ಮಾಡೋಂಥ ವ್ಯಾಪಾರ ಮಾಡೋಂಥ ಪ್ರತಿಯೊಬ್ಬರ ಅಂಗಡಿಯವ್ರನ್ನು ಇದೇನರ ಬದಲಾವಣೆ ಆಗಲಿಲ್ಲ ಅಂದರೆ ಪ್ರತಿಯೊಬ್ಬರನ್ನು ಬೀದಿ ಮೇಲೆ ಇಳಿಸ್ಬೇಕಾಗುತ್ತೆ. ತುಂಬ ಕಷ್ಟ ಇದೆ ಮುಂದಿನ ದಿನಗಳು. ಇದ್ಯಾರೋ ಗುತ್ತಿಗೆದಾರಂಗೋ ಇಂಜಿನಿಯರ್ಗೋ ಸಂಬಂಧಪಟ್ಟಿದ್ದ ವಿಷಯ ಅಲ್ಲ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ತೀವಿ, ನೀವು ಬೆಂಗಳೂರಲ್ಲಿ ಮಾಡೋ ಅಂಥ ನಿಯಮನ ಹಾಸನದಲ್ಲೂ ಮಾಡಿ ಸ್ವಾಮಿ. ಹಾಸನದವರು ಜಾಸ್ತಿ ಗಾಳಿ ಬೆಳಕು ತಗೊಳ್ಳಿ, ಬೆಂಗಳೂರವ್ರಿಗೆ ಕಮ್ಮಿ ಸೆಟ್ ಬ್ಯಾಕ್ ಇದ್ದು ಗಾಳಿ ಬೆಳಕು ಕಮ್ಮಿ ಸಾಕು ಅಂತಾರ? ಯಾವ ನಿಯಮ ನಿಮ್ಮದು? ZR ಅಂತ ಝೋನಲ್ ರೆಗ್ಯುಲೇಷನ್ ಮಾಡಿದ್ಮೇಲೆ ದೇರ್ ಶುಡ್ ಬಿ ಈಕ್ವಲ್ ಟು ಆಲ್ ದ ಡಿಸ್ಟ್ರಿಕ್ಟ್ಸ್. ನೀವು ಹಾಸನ ಇರಲಿ, ಬೆಂಗಳೂರು ಇರಲಿ, ಎಲ್ಲ ಒಂದು ನಿಯಮ ಮಾಡಿ. ಯಾತಕ್ಕೆ ಈ ಥರ ಅನ್ಯಾಯ ಮಾಡ್ತಾ ಇದ್ದೀರಿ? 7 ತಿಂಗಳಿಂದ ಪಾಪ ಬಡವ್ರು ಮನೆ ಕಟ್ಕೊಳ್ಳೋದು ಬೇಡವಾ ಇಲ್ಲಿ? ನೀವು ಹೇಳ್ತಾರೆ ಈಗ ನೀವೇನಾರ ವೈಲೇಷನ್ ಮಾಡಿ ಕಟ್ಟಿದ್ರೆ ಓಸಿ ಕೊಡಲ್ಲ. ಮೊದಲೆಲ್ಲ ಹೆಂಗೆ ಅಂದರೆ ಲೈಸೆನ್ಸ್ ಕೊಟ್ಬಿಡ್ತಿದ್ರು, ಈಗ ಆಗಲ್ಲ. ನೀವು ಕಂಪ್ಲೀಟ್ ಆದಮೇಲೆ ನೀವು ಕೊಟ್ಟಿರೋ ಡ್ರಾಯಿಂಗ್ ಪ್ರಕಾರ ಕಟ್ಟಿಲ್ಲ ಅಂದರೆ ಕಾರ್ಪೊರೇಷನಿಂದ ಓಸಿ ಇಶ್ಯೂ ಮಾಡಲ್ಲ. ಓಸಿ ಕೊಡಲಿಲ್ಲ ಅಂದರೆ ನಿಮಗೆ ಎಲೆಕ್ಟ್ರಿಸಿಟಿ ಸಿಗಲ್ಲ. ಏನು ಮಾಡಬೇಕು ಅವನಾಗ? ಏನು ಮಾಡ್ಬೋದು? ಲೋನ್ ಶುರು ಮಾಡೋಕ್ಕೆ ಕೊಡಲ್ಲ. ಈಗ ಆ ಸ್ಥಿತಿ ಬಂದೋಗಿದೆ. ದಯವಿಟ್ಟು ಅನ್ಯಾಯ ಮಾಡಬೇಡಿ. ಇದಕ್ಕೆ ಸಂಬಂಧಪಟ್ಟದ ಯಾರೇ ಅಧಿಕಾರಿಗಳಿರಲಿ, ಯಾರೇ ರಾಜಕಾರಣಿ ಆಗಲಿ, ಪಕ್ಷಾತೀತವಾಗಿ ಎಲ್ಲ ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡಿ ಇದಕ್ಕೊಂದು ಬದಲಾವಣೆ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ, ದಿನಾಂಕ ನಿಗದಿ ಮಾಡ್ತೀವಿ, ಮುಂದೆ ಹೋರಾಟ ನಿಮ್ಮ ನಿರೀಕ್ಷೆನೇ ಇರಲ್ಲ. ಆ ಮಟ್ಟದ ಹೋರಾಟ ಹಾಸನ ನಗರದಲ್ಲಿ ಆಗುತ್ತೆ. ದಯವಿಟ್ಟು ಅಷ್ಟರೊಳಗೆ ಎಚ್ಚೆತ್ಕೊಂಡು ಬೇಗ ಇದನ್ನೆಲ್ಲ ಸುಧಾರಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಆತ್ಮೀಯರ ಸ್ನೇಹಿತರ ಪರವಾಗಿ, ಹಾಸನ ನಗರದ ಜನರ ಪರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ.